ಈ ನಮ್ಮ ಬೆಳಗಾವಿ ಗ್ರಾಮದಾಗ ರೀ ಕುಡಿ ನೀರಿನಿಂದ ವಾಂತಿ ಭೇದಿ ಆಗೈತ್ರಿ, ಭಾಳ ಸಮಸ್ಯೆ ಆಗೈತಿ. ಅದು ಯಾಕೆ ಆತದಂದ್ರ ಬಾಗೇವಾಡಿ ಚರಂಡಿ ನೀರ ಹಳ್ಳಕ್ಕೆ ಬರ್ತಾರೆ. ಹಳ್ಳದಾಗ ಬೋರ್ ಐತಿ ನಮ್ದು. ಆ ಬೋರ್ ನೀರು ಕುಡಿದು ಇಡೀ ಊರ್ನ ಅಸ್ತವ್ಯಸ್ತ ಆಗಿದ್ದಾರೆ. ಭಾಳ ಮಂದಿ ಅಡ್ಮಿಟ್ ಆಗ್ಯಾರ, ಭಾಳ ತೊಂದರೆ ಆಗಿದ್ರಿ ನಮ್ಮ ಊರಿಗೆ. ಅದೈತೆಲ್ಲ ಸರಿಪಡಿಸ್ಬೇಕಂತ ತಮ್ಮಲ್ಲಿ ಮೊದ್ಲಂದ್ರೆ ಅದು ಬ್ಯಾಸಿಗೊಳಗೆ ಬರಲ್ರಿ. ಬ್ಯಾಸಿಗೊಳಗ ಅದು ಆ ನೀರು ಜಗ್ಗಲ್ರಿ. ಮಳೆ ಆಯ್ತಂದ್ರೆ ಪ್ರತಿ ವರ್ಷ ಆಗ್ತದ್ರಿ. ಇಷ್ಟೆಲ್ಲ ಆಗ್ತಿಲ್ಲ. ಈಗಿದ್ರ ಭಾಳ ಆಗ್ಲಿಕ್ಕೆ ಭಾಳ ಅಂದ್ರೆ ಈ ವರ್ಷ ಅದು ಚರಂಡಿ ನೀರು ಪೂರ ಸಪ್ಲೈ ಸಲ ರೀ, ಆ ಬೋರ್ ನೀರು ಇಮಿಡಿಯೇಟ್ಲಿ ಜಗ್ಗಿ ಬಿಡ್ತಾರ. ಪ್ರತಿ ವರ್ಷನೂ ಇಷ್ಟು ತ್ರಾಸ ಮಾಡ್ತಾರ. ಅದು ವರ್ಷ ಅಡ್ಮಿಟ್ ಆಗಿದ್ ಬೆಂಗಳೂರದಾಗ ಅಡ್ಮಿಟ್ ಆಗಿದಾರೆ, ಬಿಜಾಪುರದಾಗ ಅಡ್ಮಿಟ್ ಆಗಿದಾರೆ, ಧನ್ವಂತರಿ ಒಳಗ ಅಲ್ಲಿ ಮತ್ತು ಬಾಗೇಡಿ ಒಳಗ ಸುಮಾರು ಜನ ಅಡ್ಮಿಟ್ ಆಗಿದ್ದಾರೆ ಸರ್. ಸಣ್ಣ ಮಕ್ಳು ಭಾಳ ಇದಾಗ್ಯಾರಿ, ಬಡಬಗ್ರು ಭಾಳ ನಮ್ಗೆ ಇದಾಗ್ಯದ, ತ್ರಾಸ ಆಗೈತ್ರಿ. ಮತ್ತು ಭಾಳ ಅನನುವಾಗಿದ್ರಿ, ಭಾಳ ತೊಂದರೆದಾಗಿದ್ದೀರಿ. ನಾವು ವಾಂತಿ ಸಂಡ ಸೈಡ್ ಆಗ್ಯದ ಸರ್. ನೀರ್ಲಿತ್ರನ ಆಗ್ಯದ ಸರ್. ಹಾ, ಡಾಕ್ಟರ್ ಎಲ್ಲ ಬಂದಿದ್ರಿ ಸರ್, ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ಅವರು ನೀರ ಕಾಸ್ರಿ, ಕುಡೀರಿ, ನೀರು ಆರೋಗ್ಯ ಚಲೋ ಇಟ್ಕೋರಿ, ಸ್ವಚ್ಛತಾ ಕಾಪಾಡ್ರಿ. ಒಂದ್ 2 ನೀರಿನ ಟಾಕಿ ಇದ್ರಿ. ಆ ನೀರಿನ ಟಾಕಿ ಒಂದ್ ನೀರಿನ ಟಾಕಿ ಬಂದ್ ಮಾಡಿ ಮತ್ತೊಂದ್ ನೀರಿನ ಟಾಕಿ ವ್ಯವಸ್ಥೆ ಮಾಡಿದಾರೆ ಪಂಚಾಯತಿ ಅವ್ರಿ. ಆ ಚಲೋ ನೀರು ಕುಡಿಲಿಕ್ಕೆ ಹೇಳಿದಾರೆ. ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ಅದು ಬಂದಾಗೈತೆ ಸರ್. ಶುದ್ಧ ನೀರು ಘಟಕ ಬಂದಾಗ ಒಂದು 5-6 ವರ್ಷ ಆಯ್ತ್ರಿ. ಅದನ್ನ ರಿಪೇರಿ ಮಾಡ್ಲಿಕ್ಕೆ ಹೇಳಿದ್ರಿ ಸರ್, ಮಾಡಿಕೊಡ್ತೀನಿ ಅಂತ ಹೇಳಿದಾರೆ. ಇನ್ನ ಮಾಡಿಲ್ಲ, ಮಾಡ್ತಾರೆ. ನಮ್ಮೂರೊಳಗೆ ಒಂದು ಸುಮಾರು ಒಂದು 50-60 ಜನಕ್ಕೆ ಆಗೈತೆ ಸರ್. 50-60 ಜನ ಆಗಿದ್ರು. ಹಾ, ಅಡ್ಮಿಟ್ ರೀ. ಅದ್ರ SC ಕಾಲನಿ ಒಳಗೆ ಜಾಸ್ತಿ ಆಗೈತೆ ಸರ್. SC ಕಾಲನಿ ಒಳಗ್ರಿ 2 ಟ್ಯಾಂಕಿ ಅದಾವ್ರಿ. 2 ಟ್ಯಾಂಕಿಗೆ ಒಂದು SC ಕಾಲನಿ ಟ್ಯಾಂಕಿಗೆ ಸ್ವಲ್ಪ ಜಾಸ್ತಿ ಆಗ್ಯದ್ರಿ. ಇನ್ನೊಂದು ಟಾಕಿ ಅದ್ರಲ್ಲಿ ಶುದ್ಧ ನೀರು ಇದಾವ್ರಿ, ಅದ್ರೊಳಗೆ ಸ್ವಲ್ಪ ಕಡಿಮೆ ಆಗಿದೆ ಜನರಿಗೆ. ಸ್ವಲ್ಪ SC ಕಾಲನಿ ಒಳಗೆ ಜಾಸ್ತಿ ಆಗೈತೆ ಸರ್. ನಮ್ಮ ಹೆಸರು ಮಾರುತಿ ಚಲವಾದಿ ಸರ್, ಬೆಳೆಯದವ್ರನ್ನವ್ರಿ ಸರ್. ಒಂದು 5-6 ದಿನದಿಂದ ನಮ್ಮ ಊರಾಗ ಈ ಕಲುಷಿತ ನೀರು ಕುಡಿದು ವಾಂತಿ ಭೇದಿ ಸ್ಟಾರ್ಟ್ ಆಗಿ ಸುಮಾರು ಒಂದು 50-60 ಜನ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಒಂದ್ ಮಂದಿ ಬಂದಾರ, ಒಂದ್ ಮಂದಿ ಇನ್ನ ಅಡ್ಮಿಟ್ ಅದಾರ. ಇವತ್ತು ಹೊಲಸು ನೀರು ಕುಡಿದು ಇವತ್ತು ನಮ್ಮೂರ್ ಜನರ ಆರೋಗ್ಯ ಹಾಳಾಗಿದೆ. ಇವತ್ತು ಆರೋಗ್ಯ ಇಲಾಖೆಯವರು ಬಂದು ನಮ್ಗ ಎಲ್ಲ ಇಲ್ಲಿ 2 ಆಂಬುಲೆನ್ಸ್ ಮುಖಾಂತರ ಊರಾಗ 3-4 ದಿನದಿಂದ ಇಲ್ಲೇ ಟೆಂಟ್ ಹೊಡೆದಾರ. ಆದ್ರೂ ಕೂಡ ಇನ್ನ ಕಂಟ್ರೋಲಿಗೆ ಬರ್ತಾ ಇಲ್ಲ. ಇವತ್ತು ನಾನು ಆರೋಗ್ಯ ಇಲಾಖೆಯವರಿಗೆ ಒಂದು ವಿನಂತಿ ಮಾಡ್ತೇನೆ, ಇದ್ರ ಜೊತೆಗೆ ಇನ್ನಷ್ಟು ಜಿಲ್ಲಾಸ್ಪತ್ರೆಯಿಂದ ನುರಿತ ವೈದ್ಯರನ್ನು ಕರೆಸಿ ಆದಷ್ಟು ಬೇಗನೆ ನಮ್ಮೂರಿಗೆ ಕರ್ಕೊಂಡ್ಬಂದು ಎಲ್ಲಾ ಜನರ ಆರೋಗ್ಯವನ್ನು ತಪಾಸಣೆ ಮಾಡಿ. ಈ ವಾಂತಿ ಭೇದಿಯಿಂದ ಜನ ನಾರಾಜಾಗಿ ಇವತ್ತು ಕೆಲವರು ಇಲ್ಲಿ ಕಂಟ್ರೋಲ್ ಅಲಾರಕ ಬಾಗಲಕೋಟೆ, ಬೆಂಗಳೂರು ಹೊಂಟಾರ. ಮತ್ತೆ ಇಲ್ಲಿ ಒಂದು ಆರ್ಥಿಕವಾಗಿ ಒಂದು ಸಬಲತೆ ಇಲ್ಲಿರ್ತಕ್ಕಂಥ ಊರು ನಮ್ದು. ಹಿಂಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ರೊಕ್ಕ ಹಾಕಿ ತೋರಿಸುವಷ್ಟು ಶಕ್ತಿ ಇಲ್ಲ. ಆದ್ರಿಂದ ಸರ್ಕಾರದವರು ಬೇಗನೆ ನುರಿತ ತಜ್ಞರ ಕರೆಸಿ ನಮ್ಮೂರು ಜನರ ಆರೋಗ್ಯ ಕಾಪಾಡ್ಬೇಕಂತ ವಿನಂತಿ ಮಾಡ್ತಾರೆ. ಅವ್ವಣ್ಣ ಗಾತಿಗೆ ಬೆಳಗಾವಿ ಗ್ರಾಮ ಸರ. ನಮ್ಮ ಊರ್ ನೀರ್ರಿ ಈ ಚರಂಡಿ ಒಟ್ಟ ವ್ಯವಸ್ಥೆ ಇಲ್ರಿ. ಇದು ನೀರ್ ಹರಿದಂಗ್ರಿ. ಮತ್ತ ಇಲ್ಲೆಲ್ಲಾ ಸ್ವಚ್ಛ ತಂಬುದಿಲ್ರಿ. ಅವರು ಮುನ್ಸಿಪಾಲ್ಟಿ ಅವರು ಕಸ ಬಳಿದಿಲ್ರಿ. ಒಟ್ಟ ಇಲ್ರಿ ನೋಡ್ರಿ. ಸಮಸ್ಯೆ ರೀ ಸರ. ಒಟ್ಟ ನೀರ್ ಬಂದ್ ಕೇಸಿ ನೀರ್ ಹೊಲಸ್ ನೀರ್ ಹಾಕೇಸಿ ಬೋರಿಗೆ ಹೋಗಿ ಕೇಸಿ ಎಲ್ಲಾ ಕುಡ್ದು ಕೇಸಿ ದವಾಖಾನಿ ಬಿದ್ದಾರಿ ಸರ್. ಒಂದ್ 50-60 ಜನ ಬಿದ್ದಾರಿ. ಕಾಲ್ರಾತ್ ನೀರಿನ ಸಮಸ್ಯೆ ಆಗಿ ಬೋರ್ನ್ಯಾಗ ನೀರ್ ಹೋಗಿ ಕೇಸಿ ಅವೇ ನೀರ್ ನಮಗ್ ಕುಡ್ದು ಕೇಸಿ ಸಂಡಾಸ ವಾಂತಿ ಎಲ್ಲಾ ಆಗಿದೆ ಸರ್. ಈಗ ಏನಾಗ್ಬೇಕಂತ ಸರ, ಎಲ್ಲಾ ಸ್ವಚ್ಛತಾ ಆಗ್ಬೇಕ್ರಿ. ಹೊಳ್ಳಿ ಫಿಲ್ಟರ್ ನೀರ್ ಒಂದು ಕುಂದ್ರಿಸ್ಬೇಕ್ರಿ. ಅವೆಲ್ಲಾ ಕುಂದ್ರಿಸ್ಕೇಸಿ ಹೊಳ್ಳಿ ಚಲೋ ನೀರ್ ಹಾಕೇಸಿ ಎಲ್ಲಾ ಪ್ರತ್ಯೇಕ ಹೊಳ್ಳಿ ಸ್ವಚ್ಛತಾ ಆಗ್ಬೇಕ್ರಿ. ಅದು ಬಂದ್ ಬಿದ್ದ ಸರ್. ಅದು ಬಂದ್ ಬಿದ್ದು ಮತ್ತ ಒಂದ್ 5 ವರ್ಷ ಆಯ್ತ್ರಿ ಸರ್. ಅದಕ್ಕೆ ಯಾರು ವಿಚಾರ ಮಾಡಿಲ್ರಿ. ಮೆಂಬರ್ಗಳು ಏನ್ ಪ್ರಯತ್ನ ಮಾಡ್ಯಾರ, ಅವ್ರು ಮಾಡೋ ಕೆಲಸ ಮಾಡ್ಯಾರಿ. ದೊಡ್ಡ ಅಧಿಕಾರಿಗಳು ಬಂದು ಯಾರು ಮಾಡಿಲ್ರಿ ಇಲ್ಲಿ. ನನ್ನ ಹೆಸರು ಮುದುಕನಗೌಡ ಗೌಡರಿ.
ನೀರು ಕುಡ್ದಿದ್ದು ಯಾವ್ದ್ರ ಪಾಠ ನೀವು ಸಂಡಸ್ ಕೇಸ ಜಾಸ್ತಿ ಆದ್ರೆ ಉಲ್ಟಿದ ಅಷ್ಟೊಂದು ಜಾಸ್ತಿ. 2 ದಿನ ಆಯ್ತು ಬಂದಿಲ್ಲ. ಇದು ಬಂದು 5 ದಿವಸ ಆಯ್ತು. 5 ದಿನ ಆಯ್ತು. ಇವರು ಬಂದು 5 ದಿವಸ ಐಶ್ವರ್ಯ ಹೋಗೋದ್ರಿ ಯಾವಾಗ ತೆಗಿತೀರಿ ಅಂತಾರೆ ಅದೇ ಬಿಗದಾಗ ತೆಗೆದಿರ್ತೀವ ಕಂಟಿನ್ಯೂ ಬಿಗಿತ್ತು
ಇಲ್ಲ ನೀವು ಮಾತಾಡಿರ್ತೀರಿ ನಮ್ಗೆ ನೋಡಿ ಸಾಕಾಗಿತ್ತು. ಅದೊಂದು ಕನೆಕ್ಟ್ ಮಾಡ್ತೀನಿ ತಡ್ರಿ. ಸ್ವಲ್ಪ ತೆಗಿಬೇಕು.